ನಿಮಗೆ ಟ್ಯಾನ್ ಸ್ಕಿನ್ ಸಮಸ್ಯೆ ಇದೆಯಾ? ಅಥವಾ ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಇದೆಯಾ? ತುಂಬಾ ಹಳೆ ಕಲೆಗಳು ನಿಮ್ಮ ಮುಖದ ಮೇಲೆ ಇದೆಯಾ? ಹಾಗಾದ್ರೆ ನಾನು ಇವತ್ತು ತೋರಿಸೋ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿದ್ರೆ ನಿಮಗೆ ಈ ಸಮಸ್ಯೆ ಕಂಪ್ಲೀಟ್ ಆಗಿ ದೂರ ಆಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿರೋ ಒಂದು ಹೋಮ್ ರೆಮಿಡಿನ ತೋರಿಸ್ಕೊಡ್ತೀನಿ. ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ನಿಮ್ಮ ಸ್ಕಿನ್ ಸಮಸ್ಯೆ ಕಂಪ್ಲೀಟ್ ಆಗಿ ದೂರ ಆಗುತ್ತೆ. ಈ ಹೋಮ್ ರೆಮಿಡಿನ ಡ್ರೈ ಸ್ಕಿನ್ ಇರೋರು ಅಪ್ಲೈ ಮಾಡ್ಬೋದು, ಆಯಿಲಿ ಸ್ಕಿನ್ ಇರೋರು ಅಪ್ಲೈ ಮಾಡ್ಬೋದು. ಆದರೆ ಎಷ್ಟು ದಿನಕ್ಕೆ ಒಂದ್ಸಲಿ ನೀವು ಇದನ್ನ ಯೂಸ್ ಮಾಡಬೇಕು ಅನ್ನೋದು ನಿಮ್ಮ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಬಿಸಿಲಲ್ಲಿ ಜಾಸ್ತಿ ಓಡಾಡಿ ನಿಮ್ಮ ಸ್ಕಿನ್ ಟ್ಯಾನ್ ಆಗಿದ್ರೆ ಅಥವಾ ನಿಮ್ಮ ಸ್ಕಿನ್ ತುಂಬ ಡಲ್ ಆಗಿ ಕಾಣಿಸ್ತಾ ಇದ್ರೆ ನೀವು ಇವತ್ತು ನಾನು ತೋರಿಸೋ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಸಮಸ್ಯೆ ಕಂಪ್ಲೀಟ್ ಆಗಿ ದೂರ ಆಗುತ್ತೆ. ಇವತ್ತು ನಾನು ತೋರಿಸ್ತಿರೋದು ವೆರಿ ಸಿಂಪಲ್ ಫೇಸ್ ಪ್ಯಾಕ್. ಇದನ್ನು ನೀವು ಟ್ರೈ ಮಾಡ್ಬೋದು. ಇದಕ್ಕೆ ನಾನು ಜಾಸ್ತಿ ತುಂಬ ಪ್ರಾಡಕ್ಟ್ಸ್ನೂ ಯೂಸ್ ಮಾಡ್ತಾ ಇಲ್ಲ. ಸೊ ನೀವು ಇದನ್ನು ಈಸಿಯಾಗಿ ಟ್ರೈ ಮಾಡ್ಬೋದು. ಯಾವ ಸ್ಕಿನ್ ಟೈಪ್ ಅವರು ಎಷ್ಟಲ್ಲಿ ಅಪ್ಲೈ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ಫಾಲೋ ಮಾಡಬೇಕು. ಅದೇನು ಸ್ಟೆಪ್ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಲೇ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲಿಗೆ ಯಾವ ರೀತಿ ಫೇಸ್ ಪ್ಯಾಕ್ ಮಾಡೋದು ಅಂತ ನೋಡೋಣ. ಆ ನಂತರ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ಫಾಲೋ ಮಾಡಬೇಕು. ಅದು ಯಾವುದು ಅಂತಲೂ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ನೀವು ಇದೇ ಥರ ಯಾವುದಾದ್ರು ಸಣ್ಣ ಬೌಲ್ ತೊಗೊಳ್ಳಿ. ನಂತರ ನಾನಿಲ್ಲಿ ಯೂಸ್ ಮಾಡ್ತಿರೋದು ಸ್ಯಾಂಡಲ್ವುಡ್ ಪೌಡರ್. ನೀವು ನೋಡ್ಬೋದು, ಇದು ಆಲ್ಪ್ಸ್ ಗುಡ್ನೆಸ್ ಅವರ ಸ್ಯಾಂಡಲ್ವುಡ್ ಪೌಡರ್. ನೀವು ರೆಗ್ಯುಲರ್ ಆಗಿ ಯಾವ್ದಾದ್ರು ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ನ್ಯಾಚುರಲ್ ಆಗಿ ಅವೈಲಬಲ್ ಇರುವಂತಹ ಸ್ಯಾಂಡಲ್ ಪೌಡರ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಸ್ಯಾಂಡಲ್ ಪೌಡರ್ನ ಇಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವರ ಸ್ಯಾಂಡಲ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವರ ವೈಲ್ಡ್ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಿಚನಲ್ಲಿ ಯೂಸ್ ಮಾಡೋ ಟರ್ಮರಿಕ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ ಮುಖದಲ್ಲಿ ಸ್ಟೇನ್ ಉಳ್ಕೊಳ್ಳುತ್ತೆ. ಹಾಗಾಗಿ ಫೇಸಿಗಂತಾನೆ ಪ್ರಿಸ್ಕ್ರೈಬ್ ಇರುವಂತಹ ಟರ್ಮರಿಕ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದು ಯಾವುದೇ ರೀತಿಯಾದ ಸ್ಟೇನ್ ಬಿಡಲ್ಲ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕ್ವಾಂಟಿಟಿನ ನೋಡ್ಬೋದು. ನಿಮ್ಮ ಫೇಸಿಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿನ ಅಷ್ಟೇ ಬಳಸ್ಕೊಳ್ಳಿ. ಅರಿಶಿನ ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಫೇಸ್ ಪ್ಯಾಕ್ ರೆಡಿ ಆಗಿದೆ. ನೀವು ನೋಡ್ಬೋದು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿ ಕೂಡ ಈ ಥರ ಇದೆ. ಇವಾಗ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ಸ್ಟೆಪ್ನ ನಾವು ಫಾಲೋ ಮಾಡಬೇಕು ಅಂತ. ಅದೇನಂದರೆ ನಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊಬರೋದು. ಸೊ ನೀವೂ ನಿಮ್ಮ ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಯಾವುದೇ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಫಸ್ಟ್ ಸ್ಟೆಪ್ ನಿಮ್ಮ ಫೇಸನ್ನ ಕ್ಲೆನ್ಸ್ ಮಾಡೋದು. ಸೊ ನಿಮ್ಮ ಫೇಸನ್ನು ಕ್ಲೆನ್ಸ್ ಮಾಡ್ಕೊಂಡು ಬಂದಿದ ನಂತರ ನೀವು ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಬೋದು. ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಈ ಮಾಸ್ಕ್ನ ಅಪ್ಲೈ ಮಾಡ್ತೀನಿ. ಈ ಥರ ಕಂಪ್ಲೀಟಾಗಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ. ನಿಮಗೆ ಕೈಯಲ್ಲಿ ಹಚ್ಕೊಳ್ಳೋ ಕಂಫರ್ಟಬಲ್ ಇದ್ದರೆ ನೀವು ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ನೀವು ಈ ಥರ ನಿಮ್ಮ ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಬೋದು.
ನೀವು ಈ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಡಾರ್ಕ್ ಸ್ಪಾಟ್ ಸಮಸ್ಯೆ ಕೂಡ ರೆಡ್ಯೂಸ್ ಆಗುತ್ತೆ. ನಾನಿಲ್ಲಿ ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡ್ತಿರೋದ್ರಿಂದ ಸ್ಯಾಂಡಲ್ವುಡ್ ಪೌಡರ್ ನಮ್ಮ ಫೇಸನ್ನ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹಲ್ದಿ ಬೆನಿಫಿಟ್ಸ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಪಿಂಪಲ್ ಈ ಥರ ಸಮಸ್ಯೆಗಳನ್ನೆಲ್ಲ ಕಮ್ಮಿ ಮಾಡುತ್ತೆ. ನಿಮ್ದೇನಾದ್ರು ಆ್ಯಕ್ನೆ ಪ್ರೊ ಸ್ಕಿನ್ ಆಗಿದ್ರೆ ಇದು ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ನೀವು. ಆ್ಯಂಡ್ ನಿಮ್ದೇನಾದ್ರು ಡ್ರೈ ಸ್ಕಿನ್ ಆಗಿದ್ದರೆ ನೀವು ಇದನ್ನು ವೀಕ್ಲಿ ಒನ್ಸ್ ಅಷ್ಟೇ ಅಪ್ಲೈ ಮಾಡಿ. ನಿಮ್ಗೇನಾದ್ರು ಆಯಿಲಿ ಸ್ಕಿನ್ ಆಗಿದ್ದರೆ ನೀವು ವೀಕ್ಲಿ 2 to 3 ಟೈಮ್ಸ್ ಅಪ್ಲೈ ಮಾಡ್ಬೋದು. ಬಿಕಾಸ್ ಸ್ಯಾಂಡಲ್ವುಡ್ ಪೌಡರ್ ನಮ್ಮ ಫೇಸನ್ನ ಪಿಂಪಲ್ನೆಲ್ಲ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ಇದು ನಿಮ್ಮ ಸ್ಕಿನ್ನನ್ನು ಇನ್ನೂ ನೀವು 1 ವೀಕಲ್ಲಿ ಒಂದ್ಸರಿಗಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಸ್ವಲ್ಪ ಜಾಸ್ತಿನೇ ಡ್ರೈ ಆಗುತ್ತೆ. ಸೊ ಹಾಗಾಗಿ ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ ವೀಕ್ಲಿ ಒನ್ಸ್ ಅಪ್ಲೈ ಮಾಡಿ. ಆಯಿಲಿ ಸ್ಕಿನ್ ಇದ್ದವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ನೀವು ವೀಕ್ಲಿ 2 to 3 ಟೈಮ್ಸ್ ಅಪ್ಲೈ ಮಾಡ್ಬೋದು ಬೇಸ್ಡ್ ಆನ್ ನಿಮ್ಮ ರಿಕ್ವೈರ್ಮೆಂಟ್. ನಿಮಗೆ ಜಾಸ್ತಿ ಪಿಂಪಲ್ ಇದೆ ಅಂದರೆ ನೀವು 3 ಟೈಮ್ಸ್ ಅಪ್ಲೈ ಮಾಡ್ಬೋದು. ಇಲ್ಲ ಓಕೆ ಅಂತ ಇದ್ದರೆ ನೀವು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ಬೋದು. ನಿಮ್ಮ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ನೆಕ್ಕಿಗೂ ಅಪ್ಲೈ ಮಾಡಿ ಈ ಥರ ನಿಮ್ಮ ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡಿದ ನಂತರ 15 ಮಿನಿಟ್ಸ್ ಬಿಟ್ಟು ಲೂಕ್ ವಾರ್ಮ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ. ಫೇಸ್ ಪ್ಯಾಕ್ ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಬಂದೆ. ನಿಮಗೆ ಕಾಣಿಸ್ತಿರ್ಬೋದು ನನ್ನ ಫೇಸಲ್ಲಿ ಆಗಿರುವಂಥ ಡಿಫ್ರೆನ್ಸ್. ಎಷ್ಟು ಚೆನ್ನಾಗಿ ನನ್ನ ಫೇಸ್ ಇವಾಗ ಬ್ರೈಟಾಗಿ ಕಾಣಿಸ್ತಿದೆ. ಪ್ಯಾಕ್ ಹಚ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಡಲ್ ಸ್ಕಿನ್ ಇತ್ತು. ಇವಾಗ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ನನ್ನ ಫೇಸ್ ಬ್ರೈಟ್ ಆಗಿದೆ ಅಂತ ಹೇಳಿ. ನೋಡಿದ್ರಲ್ಲ, ಒಂದೇ ಯೂಸಿಗೆ ನಿಮಗೆ ಎವಿಡೆಂಟ್ ಆಗಿ ರಿಸಲ್ಟ್ ಕಾಣಿಸ್ತಿದೆ. ನಂದು ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಈ ಪ್ಯಾಕನ್ನು ಎವ್ರಿ ವೀಕ್ ಒನ್ಸ್ ಮಿಸ್ ಮಾಡ್ದಂಗೆ ಅಪ್ಲೈ ಮಾಡ್ತೀನಿ. ನೀವು ಕೂಡ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ನಿಜವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಪ್ಯಾಕನ್ನು ಎಲ್ಲ ಸ್ಕಿನ್ ಟೈಪರು ಯೂಸ್ ಮಾಡ್ಬೋದು. ಬಿಕಾಸ್ ಅದು ನ್ಯಾಚುರಲ್ ಸ್ಯಾಂಡಲ್ವುಡ್ ಪೌಡರ್, ಟರ್ಮರಿಕ್ ಮತ್ತು ವಾಟರ್ ಆಗಿರೋದ್ರಿಂದ ಇದನ್ನ ಎಲ್ಲರೂ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅವರು ಇದಕ್ಕೆ ವಾಟರ್ ಬದಲು ರೋಸ್ ವಾಟರ್ ಕೂಡ ಅಪ್ಲೈ ಮಾಡ್ಬೋದು. ಡ್ರೈ ಸ್ಕಿನ್ ಅವರು ರೋಸ್ ವಾಟರ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಿಕಾಸ್ ಡ್ರೈ ಸ್ಕಿನ್ ಅವರಿಗೆ ಇನ್ನೂ ಸ್ಯಾಂಡಲ್ವುಡ್ ಪೌಡರ್ ಪ್ಲಸ್ ರೋಸ್ ವಾಟರ್ ಇನ್ನೂ ಸ್ಕಿನ್ನನ್ನು ಜಾಸ್ತಿ ಡ್ರೈ ಮಾಡ್ಬೋದು. ಬಿಕಾಸ್ ನಾನು ಟ್ರೈ ಮಾಡಿದಾಗ ನನ್ನ ಸ್ಕಿನ್ ಸ್ವಲ್ಪ ತುಂಬ ಡ್ರೈ ಆದಂಗೆ ಅನ್ನಿಸ್ತು. ಬಟ್ ಆಯಿಲಿ ಸ್ಕಿನ್ ಅವರು ಸ್ಯಾಂಡಲ್ವುಡ್ ಪೌಡರ್, ಟರ್ಮರಿಕ್ ಮತ್ತು ರೋಸ್ ವಾಟರ್ನ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವರು ವಾಟರ್ನ ಯೂಸ್ ಮಾಡಿದರೆ ಒಳ್ಳೆಯದು. ಡ್ರೈ ಸ್ಕಿನ್ ಇರೋರು ನೀವು ರೋಸ್ ವಾಟರ್ನ ಟೋನರ್ ಆಗಿ ಯೂಸ್ ಮಾಡ್ಬೋದು. ಇವಾಗ ನಾನು ಆಲ್ರೆಡಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ಸ್ಕಿನ್ ಕೇರ್ ಸ್ಟೆಪ್ಪಲ್ಲಿ ನಾನು ಟೋನರ್, ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ನೀವು ಡ್ರೈ ಸ್ಕಿನ್ ಇರೋರು ಈ ಸ್ಟೆಪ್ನ ಫಾಲೋ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ಮಿಕ್ಸ್ ಮಾಡ್ಕೋಬೇಕಾದ್ರೆ ಫೇಸ್ ಪ್ಯಾಕ್ಗೆ ರೋಸ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದರಿಂದ ನಿಮ್ಮ ಫೇಸಲ್ಲಿ ಎಕ್ಸ್ಟ್ರಾ ಆಯಿಲ್ ಸೆಕ್ರೇಷನ್ ಏನಿರುತ್ತೆ ಅದು ಅವಾಯ್ಡ್ ಆಗುತ್ತೆ. ಫೇಸ್ ತುಂಬ ಹೈಡ್ರೇಟಿಂಗ್ ಆಗಿ ಕಾಣಿಸುತ್ತೆ. ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ನಿಮಗೆ. ನನ್ನ ಫೇಸಲ್ಲಿ ಆಗಿರೋ ಚೇಂಜಸ್ ನೀವೇ ನೋಡ್ತಿದ್ದೀರಾ. ಸೊ ಇದು ನೀವು ಡೆಫಿನೆಟ್ಲಿ ಈ ಪ್ಯಾಕನ್ನು ಟ್ರೈ ಮಾಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳ್ಬೋದು. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಡಾರ್ಕ್ ಸ್ಪಾಟ್ ಸಮಸ್ಯೆ ಇದ್ದರೆ, ಇಲ್ಲ ತುಂಬ ಟ್ಯಾನ್ ಆಗಿದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.